ಈ ವಾಯ್ಸ್ ನೋಟ್ ಬಂದು ಸೌಮ್ಯ ಅಂತ ನನ್ನ ಕ್ಲಾಸ್ಮೇಟು. ಫಸ್ಟ್ ಸ್ಟ್ಯಾಂಡರ್ಡಿಂದ 9th ಒಟ್ಟಿಗೆ ಓದಿದ್ವಿ. 10th ನಾನು ಬೇರೆ ಸ್ಕೂಲ್ಗೆ ಹೋಗ್ಬೇಕಾದ್ ಬಂತು, ಹಂಗಾಗಿ 9th ಲಾಸ್ಟು. ಸೌಮ್ಯ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಬಂದಷ್ಟು ನಿನ್ನ ವಾಯ್ಸ್ ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಹಂಗೆ ಸ್ಮೈಲ್ ಬಂದ್ಬಿಡ್ತು. ನಿಜವಾಗ್ಲೂ ಖುಷಿಯಾಯಿತು. ಇನ್ನೊಂದು ಸೌಮ್ಯನ ಬಗ್ಗೆ ಹೇಳಬೇಕು ಅಂದರೆ, ಚಿಕ್ಕ ವಯಸ್ಸಲ್ಲಿ 8th 9th ಹೈಸ್ಕೂಲ್ ಓದೋ ಟೈಮಲ್ಲಿ ನಾನು ನಮ್ಮ ತಾತ ಇಬ್ಬರೇ ಮನೇಲಿ ಇರ್ತಾಯಿದ್ದಿದ್ದು. ನಮ್ಮ ತಾತ ಪಾಪ ಸರಿಯಾಗಿ ಅಡುಗೆ ಮಾಡ್ತಾ ಇರಲಿಲ್ಲ. ಇನ್ನು ನನಗಂತೂ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ನಾನು ಮಾಡ್ತಾ ಇರಲಿಲ್ಲ. ಸೊ ನಾನಂತೂ ನಮ್ಮ ಮನೇಲಿ ಊಟ ಮಾಡಿರೋದಕ್ಕಿಂತ ಬೇರೆಯವ್ರ ಮನೆಗಳಲ್ಲಿ ಊಟ ಮಾಡ್ಕೊಂಡು ಬೆಳೆದಿರೋದೇ ಜಾಸ್ತಿ. ಹಂಗಾಗಿ ಈ ಸೌಮ್ಯ ಅವ್ರ ಮನೆ ಬಂದು ಸ್ಕೂಲಿಂದ ಸ್ವಲ್ಪ ದೂರ ಇತ್ತು. ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ ತಕ್ಷಣ ಅವಳು ಅವ್ರ ಮನೆ ಕರ್ಕೊಂಡೋಗ್ಬಿಡ್ತಾ ಇದ್ಲು ನನಗೆ. ಅವ್ರ ಮನೆಗೆ ಹೋಗಿದ ತಕ್ಷಣ ಬಿಸಿ ಬಿಸಿ ಊಟ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಸ್ಕೂಲಿಂದ ಬರ್ತಾರೆ ಮಕ್ಕಳು ಅಂತೇಳಿ ಅವ್ರ ಮನೇಲಿ ಬಿಸಿಯಾಗಿ ಅಡುಗೆ ಎಲ್ಲ ಮಾಡಿರ್ತಾಯಿದ್ರು. ಅವ್ರ ಜೊತೆಗೆ ನಾನು ಊಟ ಮಾಡ್ಕೊಂಬಿಡ್ತಾ ಇದ್ದೆ. ಚೆನ್ನಾಗಿ ಖುಷಿ ಅನ್ನಿಸ್ತಾ ಇತ್ತು, ಯಾಕೆಂದರೆ ನಮ್ಮ ಮನೇಲಿ ಯಾರೂ ಮಾಡೋರಿರಲಿಲ್ಲ, ನಮ್ಗೆ ಒಳ್ಳೆ ಊಟ ಕೊಡೋರಿರಲಿಲ್ಲ. ಹಾಗಾಗಿ ಬೇರೆ ಯಾರು ಊಟ ಕೊಟ್ಟರು ನಮ್ಗೆ ಅದು ಇಷ್ಟ ಆಗ್ತಾಯಿತ್ತು. ನಮ್ಮ ಮನೇಲಿ ಊಟ ಇರಲಿಲ್ಲ, ನಾವು ಬಡವರು ಅಂತ ಅಲ್ಲ. ಅವಾಗಿನ ಕಾಲಕ್ಕೆ ಹಂಗೆ ನೋಡೋಕೆ ಹೋದರೆ ನಾವೇ ಶ್ರೀಮಂತರು. ಯಾಕೆಂದರೆ ನಮ್ಮ ತಾತನಿಗೆ ಅವಾಗಿನ ಕಾಲದಲ್ಲೇ ಗೌರ್ಮೆಂಟ್ ಪೆನ್ಷನ್ ಬರ್ತಾಯಿತ್ತು 3,000-3,500 ರೂಪಾಯಿ. ಹಂಗಾಗಿ ನನಗೆ ದುಡ್ಡೆಲ್ಲ ಚೆನ್ನಾಗಿ ಕೊಡೋರು ನಮ್ಮ ತಾತ. ಹೊರಗಡೆ ಹಣ್ಣೆಲ್ಲ ತೊಗೊಂಡು ತಿನ್ಕೊತಾ ಇದ್ದೆ ಮಧ್ಯಾಹ್ನ ಟೈಮು, ಹಣ್ಣು ಹೊರಗಡೆ ತಿಂಡಿ ಎಲ್ಲ. ಬಟ್ ರೇಷನ್ನು ತುಂಬ ಥರವು. ಬಟ್ ನಮ್ಮ ತಾತಂಗೆ ಮಾಡೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ, ಎಲ್ಲ ಹುಳ ಮಾಡಿ ಬಿಸಾಕ್ಬಿಡ್ತಾಯಿದ್ದೋ. ನನಗೂ ಆಟ ಆಡೋ ವಯಸ್ಸು, ನನಗೂ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇನ್ನು ನಮ್ಮ ತಾತನಿಗಂತೂ 80 ವರ್ಷ ಇತ್ತವಾಗ. ಅವರು ಆ ಏಜಲ್ಲಿ ನಮ್ಮನ್ನು ಸಾಕಿರೋದೇ ಗ್ರೇಟ್ ಅಂತ ಹೇಳ್ಬೋದು.